ಸ್ನೇಹಿತರೆ ನಮಸ್ಕಾರ. ನಮ್ಮ ದೇಶದಲ್ಲಿ ಸುಮಾರು ಒಂದು 70-80 ವರ್ಷಗಳ ಹಿಂದೆ ಯಾರೂ ಕೂಡ ಟೀ ಕಾಫಿನ ಕುಡಿಯೋರನ್ನ ಭಾಳ ಕೆಟ್ಟದಾಗಿ ನೋಡ್ತಾಯಿದ್ರು. ನಾವು ಗಮನಿಸಿದಾಗ ಹಳ್ಳಿಗಳಲ್ಲಿ ನಮ್ಗೆ ಸುಮಾರು ಈಗ 40 ವರ್ಷದ ಕೆಳಗಡೆ ಕಾಫಿ ಟೀ ಕುಡಿತಾನೆ ಅಂದರೆ ಅದೊಂಥರ ಕೆಟ್ಟದ್ದನ್ನ ಥರ ಟ್ರೀಟ್ ಮಾಡ್ತಾಯಿದ್ರು. ಕಾರಣ ಏನಂದರೆ ಅದರಲ್ಲಿ ಸುಮಾರು ಕಾಫಿ ಟೀಯಲ್ಲಿ ನಮಗೆ ಕೆಲವು ಕೆಮಿಕಲ್ಸು ನಮ್ಮ ಶರೀರಕ್ಕೆ ಮಾರಕವಾಗಿದ್ದಾವೆ. ಹಾಗಾದರೆ ನಮ್ಮ ದೇಶದಲ್ಲಿ ಏನು ಕಷಾಯಗಳನ್ನೇ ಕುಡಿತಾ ಇರಲಿಲ್ವ, ಕಾಫಿ ಟೀ ಏನು ಕುಡಿತಾ ಇರಲಿಲ್ಲ ಅಂತಲ್ಲ. ನಮ್ಮ ದೇಶದಲ್ಲಿ ನಮ್ಮ ಪೂರ್ವಜರುಗಳು ತುಂಬ ಜ್ಞಾನಿಗಳು. ಅವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರದ್ದೇ ಆದಂಥ ಕೆಲವು ವಿಧಾನಗಳನ್ನು ಅನುಸರಿಸ್ಕೊಂಡು ಶರೀರದಲ್ಲಿ ಯಾವುದು ಕಾಯಿಲೆಗಳು ಬರಬಾರ್ದು, ಮತ್ತು ಶರೀರಕ್ಕೆ ಅದು ತುಂಬ ಹಿತವಾಗಿರಬೇಕು, ಮತ್ತು ಹೊಟ್ಟೆ ತುಂಬ ಚೆನ್ನಾಗಿಟ್ಕೋಬೇಕು, ಕಾನ್ಸ್ಟಿಪೇಷನ್ ಇರಬಾರ್ದು, ಮತ್ತು ಶರೀರಕ್ಕೆ ಬಲ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವರು ಅವರು ಟೀಗಳನ್ನು ಮಾಡ್ಕೊಂಡು ಕುಡಿತಾಯಿದ್ರು ಕಷಾಯ ರೂಪದಲ್ಲಿ. ಬಹುಶಃ ನೀವು ಗೊತ್ತಿರುವ ಹಾಗೆ ಅರ್ಜುನ ಕಷಾಯ ಅಂತ ಮಾಡ್ಕೊಂಡು ಕುಡಿಯೋರು. ಹಾಗೆ ಟೀ ಸೊಪ್ಪಿನ ಬದಲಿಗೆ ನಮ್ಮ ಈ ತಂಗಡಿ ಗಿಡ ಅಂತ ಹೇಳ್ತಾರೆ. ಇದಕ್ಕೆ ತಂಗಡಿ ಗಿಡ ಅಂತಂದರೆ ಬಹುಶಃ ತಮಗೆಲ್ಲ ಗೊತ್ತಿರುತ್ತೆ, ಆವರಿಕೆ ಗಿಡ ಅಂತಾರೆ. ಇದೆಲ್ಲ ಸುಮಾರು ವಿಷಯಗಳಿಗೆ ಇದ್ರ ಹೂ ಬಂದು ಮುಖದ ಸೌಂದರ್ಯಕ್ಕೆ ಬರುತ್ತೆ, ಕಾಯಿ ಬಂದು ಬೀಜ ಬಂದ್ಬಿಟ್ಟು ವೀರ್ಯ ವೃದ್ಧಿಗೆ ಬರುತ್ತೆ, ಧಾತು ನಷ್ಟಕ್ಕೆ ಬರುತ್ತೆ, ಇವೆಲ್ಲ ಓಕೆ. ಹೊಟ್ಟೆನ ತುಂಬ ಚೆನ್ನಾಗಿಟ್ಕೋಬೇಕು, ಮಲಬದ್ಧತೆ ಇರಬಾರ್ದು. ಬಹುಶಃ ಗೊತ್ತಿರುವಾಗೆ ಇವತ್ತು ಭಾರತ ದೇಶದಲ್ಲಿ ಈ ಸಕ್ಕರೆ ಕಾಯಿಲೆ ಅನ್ನೋದು ತುಂಬ ವೇಗವಾಗಿ ಬೆಳೀತಾ ಇದೆ ಅಲ್ವಾ. ಅದನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂದರೆ ನಾನು ಅದ್ಭುತವಾದಂಥ ಟೀಯನ್ನು, ಈ ತಂಗಡಿ ಗಿಡವನ್ನು ಬಳಸ್ಕೊಂಡು ಯಾವ ರೀತಿ ಮಾಡ್ಕೋಬೋದು ಅಂತ ನೋಡೋಣ. ಇದ್ರ ಜೊತೆಗೆ ಕೆಲವು ಮನೆ ಮದ್ದುಗಳನ್ನು ಸೇರಿಸ್ಕೊಂಡು. ಭಾಳ ಮುಖ್ಯವಾಗಿ ಸ್ನೇಹಿತರೆ, ಇದು ನಿಮಗೆ ತುಂಬ ಉಪಯುಕ್ತವಾದಂಥ ಗಿಡ ಇದು. ಇದನ್ನೇನು ಮಾಡಬೇಕಂದ್ರೆ ಇದನ್ನೆಲ್ಲ ಸೊಪ್ಪು ಬಿಡಿಸ್ಕೋಬೇಕು. ಈ ಥರ ಸುಮಾರು ಇದ್ರ ಸೊಪ್ಪು ನೀವು ಒಂದಿನ ಏನಿಲ್ಲ, 1 ಗಂಟೆ ನೀವು ಈ ಹೊಲಗಳ ಬದುಗಳಲ್ಲಿ ಮತ್ತು ಈ ರಸ್ತೆ ಬದಿಗಳಲ್ಲಿ ಅಥವಾ ಬೇರೆ ಕಡೆ ಬೆಳೆದಿರುತ್ತೆ ಇದು ಕುರ್ಚಲ್ ಕಾಡುಗಳಲ್ಲೆಲ್ಲ. ಅದನ್ನು ತಂದು ಏನು ಮಾಡಬೇಕಂದ್ರೆ ನೀರಿಗೆ ಹಾಕ್ಬಿಟ್ಟು ಸುಮಾರು 1 kg ಅಷ್ಟು ಹಸಿದನ್ನೇ ಒಣಗಿಸಿ ತೊಳೆದ್ಬಿಡೋಕ್ಕಿದ್ನ ನೀರಿಗೆ ಚೆನ್ನಾಗಿ ಹಾಕಿ, ನೀರಿಗೆ ಹಾಕಿ ತೊಳೆದು ಏನು ಮಾಡಬೇಕು, ಒಂದು ಪಾತ್ರೆಯಲ್ಲೂ ಅಥವಾ ಒಂದು ಅರಿವೆ ಬಟ್ಟೆಯಲ್ಲಿ ಹಾಕಿ ನೆರಳಲ್ಲಿ ಒಣಗಿಸ್ಕೋಬೇಕಿದ್ನ. ಸುಮಾರು ಒಣಗೋಕ್ಕೆ ಒಂದು 10-15 ದಿನ ಬೇಕು ಅಂದ್ಕೊಳ್ಳಿ. ಇದನ್ನು ಒಣಗಿಸ್ಕೊಂಡು ಸುಮಾರು ಇದ್ರ ಒಂದು ಪುಡಿನ ಒಂದು ಅರ್ಧ kg ಅಂದ್ಕೊಳ್ಳಿ ಮಿಕ್ಸಿಗೆ ಹಾಕೊಂಡ್ಮೇಲೆ. ಇದು ಅರ್ಧ kg ಪುಡಿಗೆ ಒಂದು 1/4 kg ಅಷ್ಟು ಶುಂಠಿ ಪುಡಿ, ಒಣ ಶುಂಠಿ ಪುಡಿ ಬರುತ್ತಲ್ಲ, 1/4 kg ಅಷ್ಟು, ಒಂದು 25 ಗ್ರಾಮಷ್ಟು ಅಂದಾಜು ಮೆಣಸು, ಒಂದು 50 ಗ್ರಾಮಷ್ಟು ಜೀರಿಗೆ, ಒಂದು 100 ಗ್ರಾಮಷ್ಟು ಚಕ್ಕೆ, ಜೀರಿಗೆ, ಮೆಣಸು ಮತ್ತು ಇದ್ರ ಪುಡಿ, ತಂಗಡಿ ಸೊಪ್ಪಿನ ಪುಡಿ, ಮತ್ತು ಅದರಲ್ಲಿ ಸ್ವಲ್ಪ ಬೇಕಾದ್ರೆ ಈ ಹೂವಿನ ಮೊಗ್ಗು ಸಿಕ್ಕರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಮೊಗ್ಗು ಎಲ್ಲ ಕಾಲದಲ್ಲಿ ಸಿಗೋದಿಲ್ಲ ಅನ್ನೋದು ಕಾರಣಕ್ಕೆ ನಿಮಗೆ ಸೊಪ್ಪು ಮತ್ತು ಎಲೆ ಕುಡಿ ಇದ್ದರೆ ಇನ್ನೂ ತುಂಬ ಒಳ್ಳೆಯದು. ಇದನ್ನು ನಾವು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಇದನ್ನು ಚಹಾದ ರೀತಿ ಬೆಳಗ್ಗೆ ಸಂಜೆ ದಿನಕ್ಕೆ 2 ಬಾರಿ ಕುಡಿತಾ ಇದ್ದರೆ ಭಾಳ ಮುಖ್ಯವಾಗಿ ಹೊಟ್ಟೆಯ ಆರೋಗ್ಯವನ್ನು ಇದು ಸರಿ ಮಾಡ್ತದೆ. ಶುಂಠಿ ಅಗ್ನಿವರ್ಧಕ, ಮೆಣಸು ಅಗ್ನಿವರ್ಧಕ, ಮತ್ತು ಇದು ಮಲಬದ್ಧತೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಮತ್ತು ಜೀರ್ಣಕ್ರಿಯೆಗೆ ಮತ್ತು ಜಠರದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಇರ್ತಕ್ಕಂಥ ಮೂಲಿಕೆಗಳಲ್ಲಿ ಇದು ಒಂದು. ಹಾಗಾಗಿ ಕರುಳಿನ ಆರೋಗ್ಯ, ಜಠರದ ಆರೋಗ್ಯ, ಮತ್ತು ರಕ್ತದಲ್ಲಿ ಸಕ್ಕರೆ ಅಂಶ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲು ಆ ಥರದ್ದೆಲ್ಲ ತೆಗಿತಕ್ಕಂಥ ಔಷಧಿ ಗುಣಗಳು ಈಗ ಏನು ಹೇಳಿದ್ನಲ್ವ ನಾನು, ಶುಂಠಿ, ಆವರಿಕೆ ಸೊಪ್ಪು, ಚಕ್ಕೆ, ಲವಂಗ, ಆಮೇಲೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಕೊಂಡು ಮಾಡುವಂಥ ಚಹಾದಲ್ಲಿದೆ. ಇದು ತುಂಬ ಆರೋಗ್ಯಭರಿತವಾದಂಥ ಚಹಾ. ಇದನ್ನು ನಾವು ಸ್ವಲ್ಪ ಶ್ರಮ ವಹಿಸಿ, ವರ್ಷದಲ್ಲಿ ಒಂದು 2 ದಿನ ಇದಕ್ಕೆ ನಾವು ಶ್ರಮ ವಹಿಸಿದರೆ ವರ್ಷ ಪೂರ್ತಿ ನಾವು ಇದ್ರದ್ದೊಂದು ಚಹಾ ಕುಡಿತಾ ಬಂದರೆ ನಮ್ಮ ಮನೆಯ ಆರೋಗ್ಯ, ಈ ಸಕ್ಕರೆ ಕಾಯಿಲೆ ಬಂದಿರ್ಬೋದು, BP ಬಂದಿರ್ಬೋದು, ಬೇರೆ ಯಾವುದಾದ್ರೂ ಸಣ್ಣ ಪುಟ್ಟ ಕಾಯಿಲೆಗಳು, ಇದನ್ನು ಕುಡಿತಾ ಹೋದರೆ ಕಾಯಿಲೆನೇ ಬರೋದಿಲ್ಲ, ಒಂದೇ ನಿಮ್ಮ ಭರವಸೆ ಕೊಡಬಲ್ಲೆ ನಾನು. ಇದನ್ನು ಮಾಡಿಕೊಂಡು ತಾವೆಲ್ಲ ಕುಡಿದು ಆ ಟೀ ಕಾಫಿಯಿಂದ ಸಿಗ್ತಕ್ಕ ಏನು ಕೆಮಿಕಲ್ ರಿಯಾಕ್ಷನ್ ಆಗುತ್ತಲ್ಲ ಅದರಿಂದ ತಪ್ಪಿಸ್ಕೊಳ್ಳಿ. ಮತ್ತು ಇದೊಂದು ಆರೋಗ್ಯವಾದಂಥ ದೇಸಿ ಚಹಾ. ಇದು ದೇಸಿ ಚಹಾನ ಕುಡಿದು ನೀವು ಏನು ಮಾಡಿ ಅಂದರೆ ಆರೋಗ್ಯ ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಅವರಿಕೆ, ಶುಂಠಿ, ಚಕ್ಕೆ ಮತ್ತು ಜೀರಿಗೆ, ಈ ಥರದ್ದು ಮೆಣಸು, ಇದರದ್ದು ಒಂದು ಕಷಾಯ ಮಾಡ್ಕೊಂಡು ಕುಡಿದು ತಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.